بيت شمطام ترقدين ಘೋರವಾಗಿದೆ ಕಾಳಿಕಾಟಕನ ಚಟನಾಗಿನಿ ಚುಕ್ಕಿಗಳ ಸಮೂಹದಲ್ಲಿ ಚಂದ್ರನನ್ನು ಸೋಲಿಸುವಂತೆ ಈ ಬಡಹಳ್ಳಿಯಲ್ಲಿ ಈ ನಂಜೇಗೌಡನೇ ಸರದಾರ. ಒಂದು ವೇಳೆ ಯಾರಾದರೂ ನನಗೆ ಎದುರುತ್ತರ ಕೊಟ್ಟರೆ ಅವನನ್ನು ಸ್ಮಶಾನಕ್ಕೆ ಕಳಿಸುವುದೇ ಈ ನಂಜೇಗೌಡನ ಮೊದಲನೆಯ ನಿರ್ಧಾರ. ಧರ್ಮಗೆಟ್ಟ ಧರ್ಮ್ಯ, ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾದ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿದ ಮಾತ್ರಕ್ಕೆ ನಾನೇನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡೇನೋ ಕೆಟ್ಟ ಸೂಳೆ ಮಗನೇ. ಇದೇ ಸೇಡಿನ ಪ್ರತಿಕಾರಕ್ಕಾಗಿ ಸೌಂದರ್ಯದಲ್ಲಿ ಸಾಗರದಲ್ಲಿ ಸಂಚರಿಸುತ್ತಿರುವ ಆ ಗಜೇಂದ್ರನ ಮಡದಿಯನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ನಾನೇ ಇಡೀ ರೈತ ರಾಜ್ಯಕ್ಕೆ ಮಹಾರಾಜನಾಗಿ ಮೆರೆಯಲಿಲ್ಲ. ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ. ಬರೋಟ್ಗೆ ಬೇಸಕ್ ತಾವ್ ಏರ್ಸಂಗ್ ಕಾಣ್ತೈತಿ ಅಲ್ರಿ ಗೌಡ್ರ. ಸಿಟ್ಟಿನ ಆಯುಷ್ನ ಸಿಕ್ಕಾಗ ಬೇಯಕತ್ತಿರ್ಲ ಯಾರು ಬೇಯಕತ್ತೀರಿ ಅಪ್ಪ? ಬೇರೆ ಯಾರು ಅಲ್ಲ ತೀರ್ಶೆಟ್ಟಿ, ನನಗೆ ಅವಮಾನ ಮಾಡಿದ ಆ ಧರ್ಮ್ಯಾನ ತಮ್ಮನನ್ನು ತಪ್ಪ ಅವ್ರು ಯಾರು ಮಾಡ್ಯಾರ ಅಂತೀನ್ರಿ? ತಪ್ಪು ಮಾಡಿದ್ದಾರೆ ತೀರ್ಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮೂರಿನ ಜಾತ್ರೆಯಲ್ಲಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನಾವೇ ಜಯ ಸಾಧಿಸುತ್ತಿರುವಾಗ
ಈ ವರ್ಷ ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ. ಅದಕ್ಕಾಗಿಯೇ ಅವನ ಬಾಳೆಯ ತೋಟವನ್ನು ಸರ್ವನಾಶ ಮಾಡಲು ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಕಳಿಸಿರುವೆ. ಅಷ್ಟು ಮಾಡಿಬಿಡ್ರಿ ದನ್ಯಾರ. ಆ ಮಕ್ಕಳು ಅನ್ನ ತಿಂದು ಬದುಕಬಾರ್ದ್ರಿ, ಮಣ್ಣು ತಿಂದು ಬದುಕಬೇಕ್ರಿ. ಮಣ್ಣು ತಿಂದ ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ. ನನಗೆ ಹಣ ಬೇಕಾಗಿತ್ತು. ಸುತ್ತು 150 ಎಕರೆಗೆ ನೀನೇ ಒಡತೆಯಾಗಿರುವಾಗ ಅದರಲ್ಲಿ ಸಂಕೋಚ ಏಕೆ ಪಡುತ್ತೀಯಮ್ಮ? ತೆಗೆದುಕೋ ಈ 10,000 ಹಣವನ್ನು. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ಹೋಗಿ ಬಾ ಸುವರ್ಣ, ಹೋಗಿ ಬಾ. ಅಲ್ರಿ ದನ್ಯಾರ, ನಿಮ್ಮ ಹೆಸರೇ ಆಸ್ತಿ ಇರೋದು ಬಿಟ್ಟು ಸುವರ್ಣವನ ಹೆಸರೇ ಆಸ್ತಿ ನಮ್ಮ ನೋಡು ತಿರ್ಶೆಟ್ಟಿ, ಮುಂದೆ ನಾನು ಬೆಳೆದು ದೊಡ್ಡವನಾದ ಬಳಿಕ ಕೆಟ್ಟವನಾಗುತ್ತೇನೆಂದು ತಿಳಿದುಕೊಂಡು ಇಡೀ ಆಸ್ತಿಯನ್ನೇ ಅಲ್ಲ, ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಬರೆದಿಟ್ಟು ಸತ್ತು ಹೋದ. ಹಿಂಗ ಅನ್ರಿ ಇದ್ರ ಹತ್ತಿ ಕಟ್ಟು ಹೋಗ್ಲಿ ಬಿಡ್ರಿ, ಬರೋಬ್ಬರಿ ಐತಿರಿ, ಬರೋಬ್ಬರಿ ಮಾಡ್ಯಾರ. ರಾಮನ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತ ಯುದ್ಧ ಮಣ್ಣಿಗೋಸ್ಕರ, ಆದ್ರ ಈ ಕಲಿಯುಗದ ಯುದ್ಧ ಬಡವರ ರಕ್ತಕ್ಕೋಸ್ಕರ. ಲೇ ಗಜ, ನನ್ನನ್ನು ಸೋಲಿಸಿದ ಮಾತ್ರಕ್ಕೆ ನೀನೇ ಪುಂಡ ಪ್ರಚಂಡನೆಂದು ಮರೆಯಬೇಡ. ಇನ್ನು ಮುಂದೆ ನಿನ್ನ ಕುಟುಂಬ ಭಿಕ್ಷೆ ಎತ್ತಬೇಕಲೇ ಮಗನ, ಭಿಕ್ಷೆ ಎತ್ತಬೇಕ. ಗೌಡ್ರೆ, ನೀವು ಹೇಳಿದ ಹಾಗೆ ಆ ಬಡ ವಿಕಾರಿ ಧರ್ಮೇನ ಬಹಳ ದೊಡ್ಡವನು ತರಿಸಿ ಬಂದ. ಶಬಾಷ್ ಮಾರಿಗುಡಿ, ಶಬಾಷ್. ಯುದ್ಧರೇ ಇರಬೇಕು ನಿನ್ನಂತ ಬಲಗೈ ಬಂಟ. ಇನ್ನು ಮುಂದೆ ಹಾರಬೇಕು ನಮ್ಮ ವೈರಿಗಳ ರುಂಡ. ಓಕೆ ಗೌಡ್ರೆ, ಓಕೆ. ಗಂಡುಗಳಿಗೆ ಪುಂಡ ಹುಲಿಯಾಗಿ ನಮ್ಮ ವೈರಿಗಳ ರುಂಡನ ಹಾರಿಸದಿದ್ದರೆ ಮೇರಾ ನಾಮ್ ಲೇ ಮಾರಿಗುಡಿ ಚಂಡ ಅಷ್ಟ ಯಾಕ ಮಕ್ಕಳನ್ನ ಎಲ್ಲ ಚಪಾತಿ ಲಡ್ಸಂಗ್ ಲಡಿಸ್ಕೊಂಡು ಯಾಕಂತೀರಿ ನೀವು? ನನ್ನ ಕೈಯಲ್ಲಿ ಹಾಕಿ ಬಿಡ್ರಿ, ನೋಡ್ರಿ ಅವ್ರನ್ನ ಹ್ಯಾಂಗ ಮಾಡ್ತಾರೆ. ನಮಸ್ಕಾರ ಗೌಡ್ರಿ. ಬಾ ಗಜೇಂದ್ರ ಬಾ. ಮತ್ತೇನು ಸಂಸೋಕೆ ಹೊಂತು ಹೋಗಲು ಬಂದಿರುವೆ? ಛೇ ಛೇ, ಹಾಗೇನಿಲ್ಲ ಗೌಡ್ರಿ. ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆಯ ತೋಟವನ್ನು ಹಾಳ ಮಾಡಿದ್ದಕ್ಕಾಗಿ ಪರಿಹಾರಧನ ಕೇಳಲು ಬಂದಿದ್ದೇನೆ ಗೌಡ್ರೆ.
ಪರಿಹಾರ ನಿನ್ನಂತ ಪರದೇಶಿಗಳಿಗೆ ಈ ಸಾಹುಕಾರ ಕೊಡುವುದಿಲ್ಲಲೇ ಪರಿಹಾರ. ನೀ ಸತ್ತ ಮೇಲೆ ಆ ಸರ್ಕಾರ ಕೊಡುವುದು ನಿನಗೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನೇ ನಡೆಸುವ ಸರದಾರನನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು? ಸರ್ಕಾರದಿಂದ ಪರಿಹಾರ. ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರವನ್ನು ಕೊಟ್ಟು ಬಿಡು. ಇರದಿದ್ದರೆ ಮುಂದೆ ನೋಡಿಕೋ ಮಗನೇ ನಿನ್ನ ಜೀವನದ ಗತಿ. ಜೀವನದ ಗತಿ ಜೀವನದ ಮೇಲೆ ಹೇಸಿ ಆಸೆ ಇಟ್ಟುಕೊಂಡು ಬದುಕುವ ಸಾಹುಕಾರ ನಾನಲ್ಲ. ಲೇ ಗಜೇಂದ್ರ, ಜೋಡೆತ್ತಿನ ಸ್ಪರ್ಧೆಯಲ್ಲಿ ನಮ್ಮ ಬಲಗೈ ಮಂಟನನ್ನು ಸೋಲಿಸಿದ ಮಾತ್ರಕ್ಕೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆಂದು ತಿಳಿದುಕೊಂಡೇನೋ ಹರಾಮ್ ಕೋರ್. ನಿನ್ನ ಬಾಳೆಯ ತೋಟವನ್ನು ಸರ್ವನಾಶ ಮಾಡಿದ ಹಾಗೆ ನಿನ್ನನ್ನು ಕತ್ತರಿಸುವ ಖಳನಾಯಕ ನಾನಾಗುವೆ. ಎಚ್ಚರದಿಂದ ಮಾತನಾಡಲೇ. ಲೇ ಹೆಚ್ಚು ಗೌಡ, ನಾನೇ ದೊಡ್ಡ ಸಾಹುಕಾರನೆಂದು ಸಲಹೆ ಮಾಡುವ ಸೋತು ಹೋಗುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಖಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರನ್ನ ರೋಂಡಾರಿಸುವ ಪೊಂಡವಲಿ ನಾನಾಗುವೆ. ಲೇ ಗಜ, ಹುಲಿ ಎಂದು ಪುಂಡತನದಿಂದ ಹಾರಾಡಬೇಡ. ಹಾರಾಡಿದೆ ಆದರೆ ನನ್ನ ಕೈಯಲ್ಲಿ ಕಳಚಿ ಬೀಳುವುದು ಈ ನಿನ್ನ ದೇಹ. ಲೇ ಮಾರಿಗುಡಿ, ನಾನೇ ಸಾಹುಕಾರನ ಕೈಯಲ್ಲಿ ಸರದಾರನೆಂದು ಮೆರೆಯಬೇಡಲೇ ಮಗನ. ಈ ಗಜೇಂದ್ರ ಗರ್ಜಿಸಿ ಗಂಟು ಬಡಲು ಎತ್ತಿದರೆ ನಿನ್ನ ರೊಂಡಾರುವುದು ಖಂಡಿತ. ಲೇ ಗಜೇಂದ್ರ, ನಾಳೆ ಪುಂಡ ಪುರುಷ ಎಂದು ಗಂಡಗೊಳ್ಳಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡೇನೋ. ಹಾ, ನಿನ್ನೆದೆಗೆ ಗುಂಡು ಹಾಕುವ ಗಂಡುಗಲಿ ನಾನಾಗುವೆ. ತಾವು ಮಗನೇ, ಲೇ ನಂಜೇಗೌಡ, ಹೆಂಡ ಕುರಿ ಹಾಲು ಕುಡಿದು ಗಂಡನೇ ದೇಹ ನಿನ್ನ ಗುಂಡಿಗೆ ಎದುರು ಗಂಡು ನಾನಲ್ಲಲೇ ಮಗನ. ಇದನ್ನು ಅರಿತುಕೊಂಡು ನನ್ನ ಪರಿಹಾರವನ್ನು ಕೊಟ್ಟು ಬಿಡು ಮಗನೇ. ಎಚ್ಚರದಿಂದ ಮಾತನಾಡು. ಲೇ 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 ತಮ್ಮ ಗಜೇಂದ್ರ, ಕಂಡಾರಿಗೆಲ್ಲ ಪರಿಹಾರ ಕೊಡಕ್ಕೆ ನಾನು ಗೋಡಾನ್ ಮಾಡಿದ, ಗ್ರಾಮ ಪಂಚಾಯತಿ ಮಾಡಿದ್ದು. ನಮ್ಮ ಗೌಡ್ರ ಮನಿ ಐತಿ, ಗೌಡ್ರ ಮನಿ ಜರ ಯಾತ್ಸರ್ಲೆ ಮಾತಾಡಿ, ಯಾತ್ಸರ್ಲೆ ಲಾಂಗ್ ಅಲ್ಲಿದೆ ಛಾತ್ರ ಐತಿದ. ಲೇ ತಿರ್ಸಟ್ಟಿ, ನಮಗೆ ಎಚ್ಚರ ಮಾತು ಹೆಚ್ಚಿಸುವ ಮಕ್ಕಳ ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಬಿಡು. ಇಲ್ಲವಾದರೆ ಸೋಟು ಹಾಕುವೆ. ಲೇ ಸಕ್ಕಿನ ಕೊನೆ,
ದರ್ಪದ ಕೋಟೆ ಒಳಗೆ ಬಂದು ಸರ್ಪದಂತೆ ಸಂಚಾಟಿ ನಿಂತಿರುವೆ ಅಲ್ಲ ಯಾರಲೇ ಬಚ್ಚ? ಏನು ಹುಚ್ಚ? 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಶೇರಿಗಾಗಿ ಇಂದು ನಿಮ್ಮೆಲ್ಲರ ಶಿರ ಕತ್ತರಿಸಲು ಬಂದ ಸೋಲದ ಮರಿಲಾರನು ಸಿಂಹದ ಮರಿ. ಅಂದರೆ 10 ವರ್ಷದ ಹಿಂದೆ ನನ್ನ ಕೈಯಿಂದ ಸತ್ತು ಹೋದ ಸಂಜೀವಪ್ಪನ ಬಚ್ಚ ಸಿಂಹದ ಮರಿಯೊಂದು ಸಮರ ಸಾಧಿಸಲು ಬಂದರೆ ನನ್ನ ಕಾಡಿನ ಖಡ್ಗದಿಂದ ನಿನ್ನ ಹೊಟ್ಟೆಯನ್ನು ಹರಿದು ಬಿಡುವೆ ನನ್ನ ಭದ್ರವಾದ ಕೋಟೆಯಲ್ಲಿ. ಲೇ ತಮ್ಮ ಅಂದಿ ಕಳ್ಕೊಂಡತಿ ಹಿಂದ್ಯಾಗ ಸಿಗ್ತೈತಿ ಓ ತಮ್ಮ, ಹಿಂದ್ಯಾಗ ಸಿಗ್ತೈತಿ? ಸಿಗಾಕ ಸಾಧ್ಯ ಇಲ್ಲ ಓ ತಮ್ಮ, ಸಾಧ್ಯ ಇಲ್ಲ ಅದು. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ ತಿರುಸಟ್ಟಿ. ನಮ್ಮ ಕೈಯಲ್ಲಿ ಸೊಮ್ಮನೆ ನನ್ನ ರಣ ವಿಕ್ರಮಣನ ಜಮೀನವನ್ನು ಅವನಿಗೆ ಕೊಟ್ಟು ನನ್ನ ಪರಿಹಾರವ ಧನವನ್ನು ನನಗೆ ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆಲ್ಲ ಪರಿಹಾರ ಕೊಡುವುದಕ್ಕೆ ನಾನೇನು ದಾನಶೂರ ಕರ್ಣನಲ್ಲ. ನಿಮ್ಮ ಪ್ರಾಣ ತೆಗೆಯುವ ಯಮರಾಜನಲ್ಲ. ಯಮರಾಜನೊಂದು ಅಟ್ಟಹಾಸದಿಂದ ಮೆರೆಯುವನೆಂಬಂತ ಸೊಕ್ಕಿನ ಶ್ರೀಮಂತರನ್ನು ಮೆಟ್ಟಿಸಲು ಪೌಂಡ ಹುಲಿಲ ಪುಂಡ ಹುಲಿ. ಲೇ ವಿಕ್ರಮ, ಪುಂಡ ಹುಲಿ ಎಂದು ಪುಂಡತನದಿಂದ ಹಾರಾಡಬೇಡ. ನಿನ್ನ ಅಂತ ಗಂಡುಗಳಿಗೆ ಗಂಡನಾಗಿರುವ ನಮ್ಮ ಗೌಡ್ರನ ಸೀವಿನಂತ ಬಂದರೆ ಇದೇ ನನ್ನ ಕೈಯಿಂದ ಕಳಿಸಿ ಬಿಡುವುದು ನಿನ್ನ ಕೆಟ್ಟ ಶರೀರ ಮಗನ ಎಚ್ಚರ. ಲೇ ತುತ್ತು ಕೂಳಿಗೆ ಗತಿಯಿಲ್ಲ ಶ್ರೀಮಂತರ ಮನೆ ಕಾಯುವ ನಾಯಿ. ಲೇ ಮಾರಿಗುಡಿ, ಈ ಗಜೇಂದ್ರ ಗರ್ಜಿಸಿ ಗೊಂಡೆಗೊಡಲಿ ಎತ್ತಿದರೆ ಮಗನ ನಿನ್ನ ದೇಹ ಕಳಿಸಿ ಬೀಳುವುದು. ಲೇ ಮಾರಿಗುಡಿ, ನಮ್ಮ ಹಣ ಕೊಡಬೇಕು ಅಂದು ಇಲ್ಲವಾದ್ರ ಮಕ್ಕಳ ನಿಮ್ಮ ಹಣ ಬೀಳಬೇಕು ಅಂದ. ಲೇ ಬಡಬಿಕಾರನ ಮಕ್ಕಳು, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದರೆ ಸುಟ್ಟು ಹಾಕಬೇಕಾಗುತ್ತದೆ ನಿಮ್ಮ ಕೆಟ್ಟ ಶರೀರವನ್ನು. ಸುಟ್ಟು ಹೋಗುವುದರಿಂದ ಒಟ್ಟು ನೋಡಲೇ ಗೌಡ, ಇದೇನಾಗಿನಿಂದ ನಿಮ್ಮೆಲ್ಲರನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವ ಈ ರೈತನ ರಾಜ್ಯದಲ್ಲಿ ಮಜ್ಜು ತೋರಿಸಿ ಕೊಚ್ಚಿ ಹಾಕುವ ಗಂಡನೆ ಗಂಡು ಯಾವನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಒಂದು ವೇಳೆ ಯಾವನಾದರೂ ಹುಟ್ಟಿಗೆ ಆದರೆ ಅವನ ರುಂಡವನ್ನು ಕತ್ತರಿಸಿ ಹಾಕಿ ಚೆಂಡು ಹೂವಿನ ಸರಮಾಲೆ ಮಾಡಿಕೊಂಡು ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಸೊಕ್ಕಿನ ಸಾಹುಕಾರ ಗಂಡ ರುಂಡ ಕತ್ತರಿಸಕ್ಕೆ ನಿಮ್ಮಂತ ಗುಂಡಗಳ ಗುಂಪಿಗೆ ಈ ರಚ್ಚಿ ಗೆದ್ದವನಿಗೆ ಎದುರಾಗಿ ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನು ನೀರು ಕುಡಿದು ಬಿಟ್ಟದ್ಯೋ ಈ ರಾಜಾವಲಿ. ಲೇ ಮಗನ ವಿಕ್ರಮ,
ರಾಜ ಹುಲಿ ಎಂದು ರೊಚ್ಚಿಗೆದ್ದು ಮಾತನಾಡಬೇಡ. ಮಾತನಾಡಿದೆ ಆದರೆ ಎತ್ತಬೇಕಾಯ್ತು ಮಗನ ಈ ನನ್ನ ಲಾಂಗನ. ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ನಾಯಿ, ನಮ್ಮ ಪರಿಹಾರ ಧನವನ್ನು ನಮಗೆ ಕೊಟ್ಟು ಬಿಡು. ತಡಿ ಓ ತಮ್ಮ, ತಡಿ ತಡಿ, ಹಾರಿಸ್ಬೇಡ ನಮ್ ರೂಂಡ. ಪರಿಹಾರ ಅನ್ನ ರೊಕ್ಕ ನಮ್ಮ ಬೆಳೆ ಹಾನಿ ಮಾಡಿದ್ದಕ್ಕಾಗಿ 1 ಲಕ್ಷ ಹಣ ಕೊಡಬೇಕು ತಿರುಶೆಟ್ಟಿ. ಬರೇ 1 ಲಕ್ಷ. ನಮ್ ಗೌಡ್ರಿಂತ ಇಸ್ಪೆಟ್ಟಾರಿ ಕಳಿತಾರ ತಮ್ಮ. ಎಷ್ಟೋ ತರ್ತಮ್ಮ ಹೋಯ್ತು ಹೊರ್ತನ ಗಪ್. ತುಗಾರ ಹೋ ತಮ್ಮ, ನೀನು ಪರಿಹಾರ ಅನ್ನ ತುಗ. ನಿನ್ ದಿಕ್ಕಿಗೊಂದ ಕೊನೆ ನಮಸ್ಕಾರ. ಹೋಗ್ಬೇಡ ಕಡೆ ಯಾಕೆ ಹೋಗುತ್ತೇವೆ ತಿರುಶೆಟ್ಟಿ, ಹೋಗುತ್ತೇವೆ. ಎಷ್ಟಕ್ಕೆ ವ್ಯವಹಾರ ಮುಗಿತು ಅಂತ ತಿಳಿಯಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಒಲೆ ಮತ್ತೆ ಭೇಟಿಯಾಡುವುದಕ್ಕೆ ಸದಾ ಸಿದ್ಧ. ಬರ್ತೀನಿ. ದಿಸ್ ಈಸ್ ಮೈ ಚಾಲೆಂಜ್.